ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಾತ್ರಿ ಉಳಿದಿರೋ ಅನ್ನನ ಸ್ವಲ್ಪ ಟಿಫನ್ ಮಾಡೋಣ ಟೇಸ್ಟಿಯಾಗಿ. ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇದು ನೋಡಿ, ಇಷ್ಟು ಅನ್ನ ಉಳಿದಿದೆ ರಾತ್ರಿ. ಅದಕ್ಕೆ ಸ್ವಲ್ಪ ನಾನು 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆ ತೊಳ್ಕೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ಹೆಸರುಬೇಳೆ ಹಾಕ್ಕೊಂಡು ಮತ್ತು ಉಳಿದಿರೋ ಅನ್ನನೂ ಹಾಕ್ಕೊಂಬಿಡ್ತೀನಿ. ಇದಕ್ಕೆ ನಾನು ಹೆಸರುಬೇಳೆ ಅನ್ನ ಎರಡೂ ಸೇರಿ ಬೇಯಿಸ್ಕೊಬಂದ್ಬಿಡೋಣ. ಇವಾಗ ಹೋಗಿ ಈ ಥರ ಪುಡಿ ಮಾಡಿ ಹಾಕ್ಬಿಡೋಣ. ಅಷ್ಟು ಅನ್ನ ಉಳಿದಿದೆ, ಅದನ್ನು ಪುಡಿ ಮಾಡಿ ಹಾಕ್ಬಿಡ್ತೀನಿ ನಾನು ಹೆಸರುಬೇಳೆ ಜೊತೆನೇ. ರಾತ್ರಿ ಉಳಿದಿರೋ ಅನ್ನ ಬೆಳಗ್ಗೆ ತಿನ್ನೋಕ್ಕೂ ಆಗೋಲ್ಲ, ವೇಸ್ಟ್ ಮಾಡೋಕ್ಕೂ ಬೇಜಾರಾಗುತ್ತೆ. ಊಟನ ವೇಸ್ಟ್ ಮಾಡಬಾರ್ದಲ್ವ. ಅದಕ್ಕೋಸ್ಕರ ಈ ಥರ ಯಾವುದಾದ್ರೂ ಒಂದು ಟೇಸ್ಟಿಯಾಗಿ ಒಂದು ಟಿಫನ್ ಮಾಡಿದ್ರೆ ಬೆಳಗ್ಗೆ ತಿನ್ಕೊಂಬಿಡ್ಬೋದು. ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇವಾಗ ಇವೆರಡನ್ನೂ ಸೇರಿ ಬೇಯಿಸ್ಕೊಂಬಂದ್ಬಿಡೋಣ. ಒಂದು 3 ವಿಷಿಲ್ ಕೂಗಬೇಕು. ಯಾಕಂದರೆ ಹೆಸರುಬೇಳೆ ಚೆನ್ನಾಗಿ ನುಣ್ಣಗೆ ಬೇಯಬೇಕಾಗಿರೋದ್ರಿಂದ 3 ವಿಷಿಲ್ ಕೂಗಬೇಕು. ಅದಕ್ಕೆ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು 3 ವಿಷಿಲ್ ಕೂಗಿದ್ರೆ ಚೆನ್ನಾಗಿ ನುಣ್ಣಗೆ ಹೆಸರುಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದೋಗ್ಬಿಡುತ್ತೆ. ಈಗ ಬೆಂದಿದೆ, ತೆಗೆದ್ಬಿಟ್ಟು ಇದಕ್ಕೆ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಅಂದರೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಪಕ್ಕದಲ್ಲಿ ಸ್ಟವ್ ಮೇಲೆ ಇಟ್ಟಿರ್ತೀನಿ. ಅದು ಕುದೀತಾ ಇರುತ್ತೆ, ಅಷ್ಟೊತ್ತಿಗೆ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ಒಂದು ಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆಗೆ, ಮತ್ತು ಜೀರಿಗೆ ಒಂಚೂರು ಹಾಕಬೇಕು. ಕಾಳು ಮೆಣಸನ್ನ ಪುಡಿ ಮಾಡಿ ಹಾಕಬೇಕು, ಹಾಗೆ ಹಾಕಬಾರ್ದು. ಆವಾಗಲೇ ಟೇಸ್ಟ್ ಇರೋದು. ಪುಡಿ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಪುಡಿ ಮಾಡಿ ಅದಕ್ಕೆ ಹಾಕ್ಬಿಡೋಣ. ಒಂಚೂರು ಕಾಯಿ ತುರಿ ಹಾಕಿದ್ರೆ ಆಯಿತು. ಇದು ತುಂಬ ಟೇಸ್ಟಿಯಾಗಿರೋ ಒಂಥರ ಪೊಂಗಲ್ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಉಳಿದಿರೋ ಅನ್ನನ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಕಾಳು ಮೆಣಸು ಮಾತ್ರ ಪುಡಿ ಮಾಡಿಯೇ ಹಾಕಬೇಕು, ಆವಾಗಲೇ ತುಂಬ ಟೇಸ್ಟಾಗಿರೋದು. ನೋಡಿ, ಈ ಥರ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಗಿದ ಮೆಣಸಿನ್ಕಾಯಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನಿಮಗೆ ಇಷ್ಟ ಯಾವುದು ಅದು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕರಿಬೇವು ಹಾಕಿ ಆಯಿತು, ಮುಗೀತು ಒಗ್ಗರಣೆ. ಅದು ಒಗ್ಗರಣೆ ತೆಗೆದು ಆ ಕಡೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕಿ ಇವಾಗ ಅದು ಒಗ್ಗರಣೆ ಆಯಿತು. ಇವಾಗ ಅದಕ್ಕೆ ಹಾಕ್ಕೊಂಬಿಡೋಣ. ಪೊಂಗಲ್ ಥರನೇ ಇರುತ್ತೆ. ತುಂಬ ಚೆನ್ನಾಗಿ, ಅದೇ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನನೂ ವೇಸ್ಟ್ ಆಗೋಲ್ಲ. ನಾವು ಬೆಳಗ್ಗೆ ಟಿಫನ್ಗೂ ಆಗುತ್ತೆ. ಈ ಥರ ಮಾಡ್ಕೊಬೋದು. ನೋಡಿ, ಇವಾಗ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಟೇಸ್ಟಿಯಾದ ಒಂದು ಟಿಫನ್ ರೆಡಿ ಆಯಿತು. ಪೊಂಗಲ್ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಹಾಕಿದ್ರೆ ಆಯ್ತು, ಅದ್ರ ಕೆಲಸ ಮುಗೀತು. ಟಿಫನ್ ಕೆಲಸ ಮುಗೀತು. ಅದಕ್ಕೊಂದು ಸ್ವಲ್ಪ ನಮಗೆ ಇಷ್ಟ ಇದ್ದರೆ ಕಾಯಿ ಚಟ್ನಿನೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿನೂ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಅಷ್ಟು ಟೇಸ್ಟ್ ಬರಬೇಕಂದ್ರೆ ಕಾಳು ಮೆಣಸು ಪುಡಿ ಮಾಡಿ ಹಾಕಬೇಕು, ಹಾಗೆ ಹಾಕಬಾರ್ದು. ಹಾಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಪುಡಿ ಮಾಡಿ ಹಾಕಿದ್ರೇ ಟೇಸ್ಟ್ ಬರೋದು. ಈಗ ನಾನು ಮಧ್ಯಾಹ್ನ ಬಾಕ್ಸ್ಗೆ ಊಟ ತೊಗೊಂಡೋಗ್ಬೇಕಲ್ವ, ಕೆಲ್ಸಕ್ಕೆ ಹೋಗ್ತೀವಲ್ವ, ಮಧ್ಯಾಹ್ನವರೆಗೂ ಅದು ಇರಲ್ಲ ಅಂದ್ಬಿಟ್ಟು ಈ ಕಡೆ ಬೇರೆ ಟಿಫನ್ ಮಾಡ್ತಾಯಿದ್ದೀನಿ. ನಾನು ಅವಲಕ್ಕಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ನೆನೆಸಿಟ್ಟಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕೋಣ. 2 ತಿಂಡಿ ಒಂದೇ ಸರಿ ರೆಡಿ ಆಗಿಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ಅದು ವೇಸ್ಟ್ ಆಗೋಲ್ಲ. ಮಿಕ್ಕಿರೋ ಅನ್ನನೂ ವೇಸ್ಟ್ ಆಗೋಲ್ಲ. ಇದನ್ನು ಮಧ್ಯಾಹ್ನಕ್ಕೆ ತಿನ್ಕೊಬೋದು ನಾವು, ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಮಿಸ್ಟೇಕು ಇದ್ದರೆ, ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸರಿ ಮಾಡ್ಕೊಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.